La 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 la. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ, ವಿಡಿಯೋ ಶುರು ಮಾಡೋಣ. ನಮ್ಮ ಹಿಂದಿನ ವಿಡಿಯೋದಲ್ಲೆಲ್ಲ ನಾವು ಭೂಮಿ ಖರೀದಿ ಮಾಡಬೇಕು ಅಂತ ಅಂದರೆ ಏನೇನು ಡಾಕ್ಯುಮೆಂಟ್ಸ್ಗೆ ಬೇಕಾಗುತ್ತೆ, ಆ ಡಾಕ್ಯುಮೆಂಟ್ಸಿನ ಮಹತ್ವಗಳೇನು, ಆ ಇನ್ಫಾರ್ಮೇಷನ್ಸ್ನೆಲ್ಲ ನಾವು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಾವು ಭೂಮಿ ಖರೀದಿ ಮಾಡಾದ್ಮೇಲೆ ನಮಗೆ ಫೆನ್ಸಿಂಗ್ ಇರಲಿಲ್ಲ ನಮ್ಮ ಭೂಮಿನಲ್ಲಿ. ಸೊ ಆ ಫೆನ್ಸಿಂಗ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಏನೇನು ಡಾಕ್ಯುಮೆಂಟ್ಸ್ಗಳೆಲ್ಲ ಹೇಳಿದ್ದೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡಿಬಿಟ್ಟು ಆ ಡಾಕ್ಯುಮೆಂಟ್ಸ್ನ ನಾವು ಲೀಗಲ್ ಒಪಿನಿಯನ್ ತೊಗೊಂಡು ಅದಾದಮೇಲೆ ರಿಜಿಸ್ಟ್ರ್ ಪ್ರೋಸೆಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ರಿಜಿಸ್ಟ್ರ್ ಪ್ರೋಸೆಸ್ಸಿಗೆ ಫೀಸ್ ಎಲ್ಲ ಕಟ್ಟಬೇಕಾಗತ್ತೆ. ಫೀಸ್ ಎಲ್ಲ ಕಟ್ಟಾದಮೇಲೆ ರಿಜಿಸ್ಟರ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅದು ಒಂದು ತಿಂಗಳು ಅಥವಾ ಒಂದು 45 ಡೇಸ್ ಆ ಥರ ಟೈಮ್ ತೊಗೊಳುತ್ತೆ. ಅದಾದಮೇಲೆ ನಮ್ಮ ಭೂಮಿ ವೆಬ್ಸೈಟು ಅಲ್ಲೆಲ್ಲ ಹೋದರೆ ಆ ಲೇಟೆಸ್ಟ್ ರೆಕಾರ್ಡ್ಸು ಅಪ್ಡೇಟ್ ಆಗಿರುತ್ತೆ. ಓಕೆ, ಅದಾದಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಅಂತ ಬಂದಾಗ, ಈಗ ನಾನು ಮುಂಚೆನೇ ಹೇಳಿದಾಗೆ ನಮಗೆ ಫೆನ್ಸಿಂಗ್ ಇರಲಿಲ್ಲ. ಸೊ ಆ ಫೆನ್ಸಿಂಗ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾವು ಒಂದು ಕಡೆ ಎಲ್ಲ ಸುಮಾರು ಕಡೆ ಎಲ್ಲ ವೆರಿಫೈ ಮಾಡಿದ್ವಿ. ವೆರಿಫೈ ಮಾಡಿಬಿಟ್ಟು ಎಷ್ಟು ಈಗ ಒಂದೊಂದು ಕಡೆ ಒಂದೊಂದು ಕಲ್ಲು ಕಂಬಗಳಿಗೆ ರೇಟ್ ಆಗುತ್ತೆ. ಸೊ ನಾವು ಮೊದಲು ಆ್ಯಕ್ಚುಲಿ ಸಿಮೆಂಟಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಸಿಮೆಂಟು ತುಂಬ ಒಂಚೂರು ಕಾಸ್ಟ್ಲಿ ಆದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಟೆಂಪ್ರವರಿಯಾಗಿ ಇದಕ್ಕೆ ಹೋಗೋಣ, ತಂತಿ ಕಲ್ಕಂಬಗೆ. ಮುಂದೆ ಟೈಮ್ ಆದಾಗೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ನಾವು ಸದ್ಯಕ್ಕೆ ಇದಕ್ಕೆ ಹೋಗಿದ್ದೀವಿ. ಸೊ ಇಲ್ಲಿ ನಾವು ತುಂಬ ಕಡೆ ಎನ್ಕ್ವೈರಿ ಮಾಡಿದ್ರ ಪ್ರಕಾರ ನಮಗೆ ಇಲ್ಲಿ ಒಂಚೂರು ಪರವಾಗಿಲ್ಲ ಅನ್ನಿಸ್ತು. ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಈ 2 ಕಂಬಕ್ಕೆ ಸೇರಿ ನನಗೆ ಆ್ಯಕ್ಚುಲಿ ಅದು ಅಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು 2 ಥರದ್ದು ತೊಗೊಂಡಿದ್ದೀವಿ. ಒಂದು ಕಲ್ಕಂಬ ಬಂದು 7 ಅಡಿ ಕಾಂಬಿನೇಷನ್ ತೊಗೊಂಡಿವಿ, ಇನ್ನೊಂದು 6 ಅಡಿ ಕಾಂಬಿನೇಷನ್ ತೊಗೊಂಡಿದ್ದೀವಿ. 7 ಅಡಿಗೆ ಬಂದು ಅವರು ಹೇಳಿದ್ದು ಪ್ರಕಾರ 700 ರೂಪಾಯಿ ಜೋಡಿಗೆ. ಸೊ ಅವರು ಸಿಂಗಲ್ ಆ ಥರದ್ದೆಲ್ಲ ಎಲ್ಲೇ ಹೋದ್ರೂ ಕೂಡ ಮೆಜಾರಿಟಿಲಿ ಅವರು ಜೋಡಿ ಲೆಕ್ಕದಲ್ಲಿ ಕೊಡ್ತಾರೆ. ಸೊ ಜೋಡಿ ಕಲ್ಕಂಬಾಗೆ 700 ರೂಪಾಯಿಗೆ 7 ಅಡಿಗೆ ಅಂತ ತೊಗೊಂಡಿದ್ದು. ಆಮೇಲೆ 6 ಅಡಿಗೆ ಬಂತು ಅಂದರೆ 650 ರೂಪಾಯಿ ಹಾಗೆ ತೊಗೊಂಡ್ವಿ. ಸೊ ನಾವು ಈಗ ಫ್ರಂಟಲ್ಲಿ, ಈಗ ರೋಡ್ ಪಕ್ಕದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದನ್ನು ನಾವು 7 ಅಡಿ ಕಲ್ಕಂಬಾಗೆ ತೊಗೊಂಡು ನಡೆಸ್ತಾ ಇದ್ದೀವಿ. ಇದು 700 ರೂಪಾಯಿಗೆ. ಹಾಗೆ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು, ಆ ಕಡೆ ಅಲ್ಲಿ ನಾವು 650 ತೊಗೊಂಡಿದ್ದೀವಿ. ಸೊ ಅವೆಲ್ಲ ನೆಟ್ಟಾದಮೇಲೆ ಇದು ನಮ್ಮ JCB ತಂದುಬಿಟ್ಟು, ಈಗ ಬದಿ ನಾವು ಕಲ್ಕಂಬ ಹಾಕ್ಸಿದ್ರೆ ಸಾಲದು, ಅದಕ್ಕೆ ನಾವು ಮಣ್ಣನ್ನು ಇದು ಮಾಡಬೇಕು, ಒತ್ತು ಕೊಡಬೇಕು, ಆಗಲಷ್ಟೇ ಬಿಗಿ. ಸೊ ನಮ್ಮ ಭಾವ ಅವ್ರದ್ದೇ JCB ಇತ್ತು. ಸೊ ನೀವು ಇಲ್ಲೇನು ನಂಬರ್ ನೋಡ್ತಾ ಇದ್ದೀರಾ, ಅದು ನಮ್ಮ ಭಾವ ಅವ್ರದ್ದೇ. ಅವ್ರದ್ದು ಸಣ್ಣ ಈ ಥರ ಜಮೀನು ಕೆಲಸಕ್ಕೆಲ್ಲ ಸಣ್ಣ JCB ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾವು ಅವರಿಗೆ ಹೇಳಿದ್ವಿ, ಅವರೇ ಬಂದು ಎಲ್ಲ ಮಣ್ಣನ್ನು ಎಲ್ಲ ತೆಗ್ದು ಅದಕ್ಕೆಲ್ಲ ಒತ್ತು ಕೊಡ್ತಾ ಇರೋದು. ಸೊ ಹಾಗಾಗಿ ಅದು ಬಿಗಿ ಆಗುತ್ತೆ. ಸೊ ನಿಮಗೂ ಏನಾದರೂ ಬೇಕು ಅಂತ ಅಂದರೆ ಜಮೀನು ಕೆಲಸಕ್ಕೆ ನೀವೇನಾದರೂ ಶಿವಮೊಗ್ಗ ಸುತ್ತಮುತ್ತದವರು ಆಗಿದ್ದರೆ, ಸೊ ಆ ನಂಬರಿಗೆ ಕಾಲ್ ಮಾಡಿ, ಸೊ ನೀವು ಕಾಂಟ್ಯಾಕ್ಟ್ ಮಾಡಿ. ಅದರದ್ದು ಡೀಟೇಲ್ಸು ಯೂಶ್ವಲಿ ಅವರ್ ಬೇಸಿಸ್ ಮೇಲೆ ಇರುತ್ತೆ, ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ಸೈಡನ್ನು ನಾವು ತೆಗೆದು ಕಲ್ಕಂಬಕ್ಕೆ ಒತ್ತು ಕೊಡ್ತಾಯಿದ್ವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಭೂಮಿಲಿರೋ ಮಣ್ಣಿನ ಫಲವತ್ತು ಹೊರಗಡೆ ಹೋಗಲ್ಲ. ಸೊ ಇದ್ದರೆ ನಮ್ಮ ಭೂಮಿ ಒಳಗಡೆನೇ ಇರುತ್ತೆ. ಈಗ 2 ಕಡೆ ಈಗ ನಾವು ಗುಂಡಿ ಮಾಡಿದ್ದೀವಲ್ವ, ಸೊ ಇದರಿಂದ ಏನಾಗುತ್ತೆ ಅಂದರೆ ಇದು ಔಟ್ಸೈಡ್ ಹೋಗಲ್ಲ. ನೀವು ಇಲ್ಲೂ ನೋಡ್ತಾ ಇರ್ಬೋದು, ಸೈಡಲ್ಲೂ ಇವಾಗ ತೆಗಿತಾ ಇದ್ದೀವಿ. ಇದರಿಂದ ನಮ್ಮ ಭೂಮಿಲಿ ಈಗ ಮಳೆ ಬಂತು, ಈಗ ಸಣ್ಣ ಪುಟ್ಟ ಮಳೆ ಆದರೆ ಪರವಾಗಿಲ್ಲ, ಆದರೆ ಜೋರು ಮಳೆ ಬಂತು ಅಂದರೆ ನಮ್ಮ ಭೂಮಿಲಿ ಏನಾದರೂ ಫಲವತ್ತತೆ ಇತ್ತು ಅನ್ನೋದಾದರೆ ಅದೆಲ್ಲ ಪಕ್ಕ ಜಮೀನಿಗೆ ಆ ಥರ ಹೋಗೋ ಚಾನ್ಸಸ್ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಜೊತೆಗೆ ಹಂಚ್ಕೊತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.